ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ನಮ್ಮ ಉದ್ಧಾರಕನಾದ, ನಮಗೆ ಬೆಳಕನ್ನು ಕೊಡುವಾತನಾದ, ನಮ್ಮ ಕತ್ತಲನ್ನು ಪರಿಹರಿಸಿ ಬೆಳಕನ್ನು ಉಂಟು ಮಾಡುವ ಶ್ರವಣ ಶಕ್ತಿಯನ್ನು ದಯಪಾಲಿಸುವಂಥ, ನಮ್ಮ ವಿಜ್ಞಾಪನೆಯನ್ನು ಕೇಳಿ ನಮ್ಮ ಗೋಳಾಟಕ್ಕೆ ಕಿವಿಗೊಡುವಾತನಾದ, ನಮ್ಮ ಕಣ್ಣೀರನ್ನು ತನ್ನ ಬುದ್ದಲಿಯಲ್ಲಿ ಇಟ್ಟುಕೊಂಡು ನಮಗೆ ನಮ್ಮ ಕಣ್ಣುಗಳನ್ನು ಕಣ್ಣೀರಿಗೂ ತಪ್ಪಿಸುವಾತನಾದ, ನಮ್ಮ ಕಾಲನ್ನು ಕೆಟ್ಟದ್ದರಿಂದ ತಪ್ಪಿಸಿ ಕಾಪಾಡುವಾತನಾದ ದೇವರು, ದೇವಕುಮಾರನಾದ ಆತ್ಮಸ್ವರೂಪ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ. ಜೀವವಾಕ್ಯವನ್ನು ಆಲಿಸಲು ಶಿಲುಬೆಯ ಸಂದೇಶವನ್ನು, ದೈವಶಕ್ತಿಯನ್ನು, ಲೋಕಕ್ಕೆ ಬೆಳಕಾಗಿದ್ದೇನೆ ಎಂದ ಯೇಸು ಕ್ರಿಸ್ತನ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ, ಈ ಸಮಯ ನಾವು ಧ್ಯಾನಿಸಲಿರುವ ಜೀವ ಕೊಡುವ ದೇವರ ವಾಕ್ಯ ಪ್ರಿಯರೇ, ಯೇಸು ಕ್ರಿಸ್ತನೇ ನಿಜವಾದ ಅಸ್ತಿವಾರ. ಈ ಅಸ್ತಿವಾರವನ್ನಲ್ಲದೆ ಬೇರೆ ಯಾವ ಅಸ್ತಿವಾರವನ್ನು ಹಾಕಲಾರೆವು. ಹೌದು ಪ್ರಿಯರೇ, ಈ ಅಸ್ತಿವಾರವು ಯೇಸು ಕ್ರಿಸ್ತನೇ, ಬೇರೆ ಅಸ್ತಿವಾರ ಇಲ್ಲ ಪ್ರಿಯರೇ. ಆತ್ಮೀಯ ಜೀವಿತಕ್ಕೆ, ಸ್ವರ್ಗ ಸೇರುವುದಕ್ಕೆ, ಹಾಗೂ ಪಾಪ ಗೆಲ್ಲುವುದಕ್ಕೆ, ದೇವರ ಮಕ್ಕಳಾಗುವುದಕ್ಕೆ, ಹೌದು ಪ್ರಿಯರೇ, ಪಾಪ ಕ್ಷಮೆ ಪಡೆಯುವುದಕ್ಕೆ ಯೇಸು ಕ್ರಿಸ್ತನೇ ಅಸ್ತಿವಾರ. ಈ ಅಸ್ತಿವಾರವನ್ನಲ್ಲದೆ ಬೇರೆ ಅಸ್ತಿವಾರ ಯಾರು ಹಾಕಲಾರರು. ಈ ಅಂಶದ ಮೇಲೆ ಧ್ಯಾನಿಸೋಣ ಪ್ರಿಯರೇ. ಪ್ರಾರ್ಥನೆ. ಈ ಪ್ರಾರ್ಥನೆಯಲ್ಲಿ ನನ್ನೊಂದಿಗೆ ಏಕೀಭವಿಸಿರಿ ಪ್ರಿಯರೇ. ವಾಕ್ಯವನ್ನು ಆಲಿಸುವಾಗ ದೇವರ ಆತ್ಮ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತೆ, ನಾವು ಶರೀರ ಸ್ವಭಾವದಿಂದ ಬಿಡುಗಡೆಯಾಗಿ ದೇವ ಸ್ವಭಾವ, ಪವಿತ್ರಾತ್ಮ ಸ್ವಭಾವದಲ್ಲಿ ಪಾಲುಗಾರರಾಗುವಂತೆ, ಹೀಗೆ ಶಾಂತಿ, ಸಮಾಧಾನ, ಸಜ್ಜೀವದಿಂದ, ಜಯ ಜೀವಿತದಿಂದ ಪಾಪ, ಮರಣ, ಶರೀರ, ಸೈತಾನ, ಈ ಲೋಕದ ಎಲ್ಲ ಆಗುಹೋಗುಗಳನ್ನು ಗೆಲ್ಲುವ ದೈವ ಪ್ರೀತಿ, ನಂಬಿಕೆ, ನಿರೀಕ್ಷೆ, ಶಕ್ತಿಯಿಂದ ತುಂಬುವಂತೆ ಈ ವಾಕ್ಯ ಭಾಗ ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ಯೇಸು ನಾಮದಲ್ಲಿ ಪ್ರಾರ್ಥನೆ ಪ್ರೇರೆ. ತಂದೆಯೇ, ಪರಿಶುದ್ಧನೇ, 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 ಸರ್ವಶಕ್ತನಾದ ನಿತ್ಯ ದೇವರೇ, ಸತ್ಯ ದೇವರೇ, ದೇವ, ನಿಜವಾದ ಅಸ್ತಿವಾರ ಯೇಸು ಕ್ರಿಸ್ತನೇ, ಆತ್ಮೀಯ ಜೀವಿತಕ್ಕೆ ತಂದೆ, ನಿಮ್ಮ ಬಳಿಗೆ ಬರಲು ಮಾರ್ಗ, ಸತ್ಯ, ಜೀವ ಯೇಸುವೆ. ಈ ಯೇಸು ಎಂಬ, ಕ್ರಿಸ್ತ ಯೇಸು ಎಂಬ ಆ ಬಂಡೆಯ ಅಸ್ತಿವಾರದ ಮೇಲೆ ಮನೆ ಕಟ್ಟುವುದೇ ನಿಜವಾದ ಅಸ್ತಿವಾರವುಳ್ಳ ಮನೆ ಪ್ರಿಯರೇ. ಪ್ರಭುವೆ, ಯೇಸು ಕ್ರಿಸ್ತ ಎಂಬ ಅಸ್ತಿವಾರವನ್ನಲ್ಲದೆ ದೇವರೇ, ನಿಮ್ಮನ್ನು ವಿಶ್ವಾಸವು ಯಾರು ಬೇರೆ ಅಸ್ತಿವಾರವನ್ನು ಹಾಕಲಾರೆವು. ಅದು ನಿಲ್ಲುವುದಿಲ್ಲ. ಅದು ಪ್ರಭುವೆ, ಯೇಸುವೇ ನಿಜವಾದ ಅಸ್ತಿವಾರ ಎನ್ನುವ ಅಂಶದ ಮೇಲೆ ನಾವು ವಾಕ್ಯವನ್ನು ಧ್ಯಾನಿಸುವಾಗ ಹೇಳುವ ನನ್ನನ್ನು ಕೇಳುವ ನಿಮ್ಮ ಮಕ್ಕಳನ್ನು ನಿಮ್ಮ ಪರಿಶುದ್ಧ ಶಿಲುಬೆಯ ಬೆಳಕಿನ ಅಡಿಯಲ್ಲಿ ಇಟ್ಟು ಆ ಬೆಳಕಾದ ವಾಕ್ಯವನ್ನು ತಕ್ಕ ರೀತಿಯಲ್ಲಿ ನಮ್ಮ ಆತ್ಮಕ್ಕೆ ಸೇರಿಸಿ ಆತ್ಮದಲ್ಲಿರುವ ಕತ್ತಲನ್ನು ಪರಿಹರಿಸಬೇಕೆಂದು, ಉದ್ಧಾರ ಮಾಡಬೇಕೆಂದು, ಬೆಳಕುಂಟು ಮಾಡಬೇಕೆಂದು ಪ್ರಭುವೆ, ಹೀಗೆ ಎಲ್ಲ ಕೆಡುಕಿನಿಂದ ನಮ್ಮನ್ನು ತಪ್ಪಿಸಬೇಕೆಂದು, ಎಲ್ಲ ಕಣ್ಣೀರಿಗೂ ನಮ್ಮನ್ನು ತಪ್ಪಿಸಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಸೈತಾನನ ಎಲ್ಲ ಕಾರ್ಯಗಳನ್ನು ಜಯಿಸುವ ಆತ್ಮದ ಕಣ್ಣುಗಳನ್ನು, ಕಿವಿಯನ್ನು, ಹೃದಯವನ್ನು ದಯಪಾಲಿಸಬೇಕೆಂದು, ಸೈತಾನ ಎಲ್ಲ ಕಾರ್ಯಗಳನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ತುಳಿಸಿ ನಮ್ಮ ಸಮಸ್ಯೆಗೆ ದೊಡ್ಡ ಪರಿಹಾರ, ಅನೇಕರ ಸಮಸ್ಯೆಗೆ ನಾವು ದೊಡ್ಡ ಪರಿಹಾರ, ಆಶೀರ್ವಾದ ಆಗುವಂತೆ ಅನುಗ್ರಹಿಸಬೇಕೆಂದು ರಾಜಾದಿರಾಜನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಪರಿಶುದ್ಧನೇ, ಜೀವಸ್ವರೂಪನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್. ಹೌದು ಪ್ರಿಯರೇ, ನಾನೇ ಜಗತ್ತಿನ ಜ್ಯೋತಿ, ಲೋಕದ ಬೆಳಕು ನಾನಾಗಿದ್ದೇನೆ, ನೀವು ಕೂಡ ಲೋಕದ ಬೆಳಕು ಎಂದಿದ್ದಾನೆ ಪ್ರಿಯರೇ ಯೇಸು ಕ್ರಿಸ್ತನು. ಆದ್ದರಿಂದ ನೀವು ಬೆಳಗಬೇಕು. ಬೆಟ್ಟದ ಮೇಲೆ ಕಟ್ಟಿದ ಮನೆ ಮರೆಯಾಗಿರುವುದಿಲ್ಲ. ಅದರಂತೆಯೇ ಕತ್ತಲಲ್ಲಿರುವ ಪ್ರತಿಯೊಂದು ಬಯಲಿಗೆ ಬರಬೇಕು. ಗುಟ್ಟಾಗಿರುವುದೆಲ್ಲ ರಟ್ಟಾಗುವುದು, ರಹಸ್ಯ ಬಯಲಾಗುವುದು, ಗುಪ್ತವಾಗಿರುವುದು ಯಾವುದೂ ಇರುವುದಿಲ್ಲ. ಹೌದು ಪ್ರೇರೆ, ದೇವರ ಬೆಳಕಿಗೆ, ಹೌದು ಯೇಸುವಿನ ಕಣ್ಣಿಗೆ ನಾವೆಲ್ಲರೂ ದೇವರ ಮುಂದೆ ಇದ್ದೇವೆ ಪ್ರೇರೆ. ವಿಶ್ವಾಸಿದವರು, ವಿಶ್ವಾಸದೇ ಇರುವವರು, ಆತನು ಆಕಾಶದಿಂದ ನಮ್ಮನ್ನು ನೋಡುತ್ತಿದ್ದಾನೆ. ನಮ್ಮ ಕಾಲುಗಳು ಯಾವ ಮಾರ್ಗದಲ್ಲಿ ಹೋಗುತ್ತಿವೆ ಎಂದು ಗಮನಿಸ್ತಿದ್ದಾನೆ.
ತನ್ನ ಪ್ರಿಯ ಕುಮಾರ ಯೇಸುವಿನ ಕಡೆ ಬರೋಣ ಪ್ರಿಯರೇ. ಆತನೇ ದೇವರ ಪ್ರತಿರೂಪವಾಗಿದ್ದಾನೆ. ನಮ್ಮನ್ನು ಸೃಷ್ಟಿಸಿದಾತ ಆತನೇ. ಆತನಿಂದ ನಾವು ಉತ್ಪತ್ತಿಯಾದೆವು, ಆತನಿಂದ ನಡೆಸಲ್ಪಡುತ್ತೇವೆ. ನಿಜವಾಗಿ ಇಲ್ಲದಿದ್ದರೆ ಕತ್ತಲೆಗೆ ಹೋಗುತ್ತೇವೆ ಪ್ರಿಯರೇ. ಯೇಸುವಿನ ವಿಶ್ವಾಸದಿದ್ದರೆ ಆತ್ಮೀಯ ಕುರುಡುತನ ಉಂಟಾಗುತ್ತದೆ. ಕುರುಡನು ತಾನು ಎಲ್ಲಿಗೆ ಹೋಗುತ್ತಾನೆಂದು ಆತನಿಗೆ ತಿಳಿಯದು. ಆತನನ್ನು ಹಿಂಬಾಲಿಸೆಂದು ಬೇರೆಯವರನ್ನು ಕರೆಯುವುದಾದರೆ ಅವರಿಬ್ಬರು ಕುರುಡರೇ. ಕುರುಡರಿಗೆ ದಾರಿ ತೋರಿದರೆ ಇಬ್ಬರು ಕುಣಿಯಲ್ಲಿ ಬೀಳುತ್ತಾರೆ. ಆದ್ದರಿಂದ ಕತ್ತಲೆ ವ್ಯಕ್ತಿಗಳನ್ನು, ಕತ್ತಲೆ ಸಂಬಂಧವಾದ ದೇವರುಗಳನ್ನು ನಾವು ಹಿಂಬಾಲಿಸದೆ ಬೆಳಕಿಗೆ ಸಂಬಂಧವಾದ ದೇವರನ್ನು, ಬೆಳಕಿನಿಂದ ದೇವರ ಬಳಿಯಿಂದ ಬಂದ ದೇವರ ಪ್ರತಿರೂಪವಾದ ದೇವರ ಸ್ವರವಾದ ಯೇಸು ಕ್ರಿಸ್ತನ ವಿಶ್ವಾಸವನ್ನು ಪ್ರೇರೆ. ಆತನು ಸತ್ಯ ದೇವರು, ನಿತ್ಯ ಜೀವವೂ ಆಗಿದ್ದಾನೆ ಪ್ರೇರೆ. ಆತನ ವಿಶ್ವಾಸವಿಟ್ಟವರಿಗೆ ಆತನು ಆಶಾಭಂಗ ಪಡಿಸುವುದಿಲ್ಲ. ಯಾಕಂದರೆ ಆತನು ತನ್ನ ಪ್ರಾಣವನ್ನೇ ರಕ್ತ ಸುರಿಸಿ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಇನ್ನೇನು ತಾನೇ ಕೊಡುವುದಿಲ್ಲ ಪ್ರೇರೆ. ಸಮಾಧಿಯನ್ನು ಗೆದ್ದು ಎದ್ದಿದ್ದಾನೆ. ಸಮಾಧಿಯ ಮರಣದ ಭಯವನ್ನೇ ಮುರಿದಿದ್ದಾನೆ. ನಿಜವಾದ ಶತ್ರು, ನಿಜವಾದ ಕಡೇ ಶತ್ರು ಮರಣವೇ ಪ್ರೇರೆ ಎಲ್ಲ ಮಾನವರಿಗೂ. ಹೌದು, ದೇವರ ಮಕ್ಕಳಿಗೆ ಸೈತಾನ ಶತ್ರು, ಆದರೆ ಕಡೇ ಶತ್ರು ಮರಣ ಪ್ರೇರೆ. ಸೈತಾನ ಎಷ್ಟು ಪೀಡಿಸಿದರೂ ಕೂಡ ಮರಣದವರೆಗೆ ಆತನ ಕಾರ್ಯ ಮಾಡುತ್ತಾನೆ. ನಂತರ ಆತನ ಕಾರ್ಯ ಮಾಡುವುದಿಲ್ಲ ಪ್ರೇರೆ. ಪಾಪವಿದ್ದರೆ ಮಾತ್ರ ಆತನು ತನ್ನ ಗಾಢಾಂಧಕಾರ ಸ್ಥಳಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ಆದರೆ ಯೇಸುವಿನಲ್ಲಿ ಬಂದಾಗ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ಆತನು ನನಗಾಗಿ ರಕ್ತ ಸುರಿಸಿದ್ದಾನೆ. ಆತನು ನನಗಾಗಿ ಗಾಯಗೊಂಡಿದ್ದಾನೆ. ಆತನು ನನಗಾಗಿ ಯಾತನೆ ಹೊಂದಿದ್ದಾನೆ. ಆತನು ನನಗಾಗಿ ಸ್ವರ್ಗದಿಂದ ಇಳಿದು ಬಂದಿದ್ದಾನೆ. ಆತನು ನನಗಾಗಿ ಇಷ್ಟೆಲ್ಲ ಕಷ್ಟ ಸಂಕಟ ನನ್ನ ಹೊರೆ ಹೊತ್ತಿದ್ದಾನೆ. ಯೇಸು ಕ್ರಿಸ್ತನು ಹೊತ್ತ ಕಷ್ಟ ಸಂಕಟ ನಮ್ಮ ಹೊರೆ ಪ್ರೇರೆ. ನಮ್ಮ ಪಾಪ ಭಾರ ತಂದೆಯಾದ ದೇವರು ತನ್ನ ಪ್ರಿಯ ಕುಮಾರನ ಮೇಲೆ ಹಾಕಿದನು. ಕಾರಣ ನಮ್ಮನ್ನು ಅತಿಯಾಗಿ ಪ್ರೀತಿಸಿದನು. ತನ್ನ ಪ್ರಿಯ ಕುಮಾರನನ್ನು ಶಿಕ್ಷೆಗೆ ಒಪ್ಪಿಸಿದನು. ನಮ್ಮ ಸ್ಥಳದಲ್ಲಿ ದೇವರು ತನ್ನ ಪ್ರಿಯ ಕುಮಾರನನ್ನು ಶಿಕ್ಷೆಗೆ ಒಪ್ಪಿಸಬೇಕಾದರೆ ಎಷ್ಟಾಗಿ ನಮ್ಮನ್ನು ಪ್ರೀತಿಸಿದನೆಂದು ನಾವು ಯೋಚಿಸಬೇಕು ಪ್ರೇರೆ. ಹೌದು, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಧಾರೆ ಎರೆದನು, ತ್ಯಾಗ ಮಾಡಿದನು ಮರಣಿಸಲು. ಯಾರಾದರೂ ಬದುಕಿ ಬಾಳಲು ಹುಟ್ಟುವುದಾದರೆ ಯೇಸು ಕ್ರಿಸ್ತನು ದೇವಕುಮಾರನು ಸಾಯುವುದಕ್ಕಾಗಿ ಹುಟ್ಟಿದನು ಪ್ರೇರೆ. ಹೌದು, ದೇವರ ಪ್ರೀತಿ ಹೀಗೆ ವ್ಯಕ್ತವಾಯಿತು ಪ್ರೇರೆ. ಹೌದು, ಒಬ್ಬನು ನೀತಿವಂತನಿಗೋಸ್ಕರ ಪ್ರಾಣ ಕೊಡುವುದು ಅಪರೂಪ. ಇನ್ನೊಬ್ಬನು ಉಪಕಾರ ಮಾಡಿದವರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಧೈರ್ಯ ಮಾಡಿದರೂ ಮಾಡಬಹುದು. ಆದರೆ ನಾವು ನೀತಿವಂತರು ಅಲ್ಲ, ಉಪಕಾರ ಮಾಡಿದವರು ಅಲ್ಲ. ಬದಲಿಗೆ ಪಾಪಿಗಳಾಗಿದ್ದಾಗಲೇ ನಮಗೋಸ್ಕರ ಕ್ರಿಸ್ತೇಸು ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ ಪ್ರೇರೆ. ಹೀಗೆ ದೇವರು ತನ್ನ ನಿಜ ಪ್ರೀತಿಯನ್ನು ತೋರಿಸಿದ್ದಾನೆ ಪ್ರೇರೆ. ಕಾರಣ ದೇವರು ಮನುಷ್ಯನಂತೆ ಅಲ್ಲ. ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ದೇವರು ಬೆಳಕಾಗಿದ್ದಾನೆ ಪ್ರೇರೆ. ದೇವರು ಸರ್ವಶಕ್ತನಾಗಿದ್ದಾನೆ. ಆತನು ಅಮರತ್ವದಲ್ಲಿ ವಾಸ ಮಾಡುತ್ತಾನೆ. ಯಾರು ಸಮೀಪಿಸದ ಬೆಳಕಿನಲ್ಲಿ ವಾಸ ಮಾಡುತ್ತಾನೆ. ಧನ್ಯ ಪ್ರೇರೆ, ಯೇಸು ಕ್ರಿಸ್ತನೇ ನಿಜವಾದ ಅಸ್ತಿವಾರ. ನಮ್ಮ ಈ ಲೋಕದ ಜೀವಿತಕ್ಕೆ ಅಥವಾ ಈ ಲೋಕದಲ್ಲೇ ಪರಲೋಕಕ್ಕೆ ನಾವು ಬಾಧ್ಯರಾಗಬೇಕಾದರೆ ಸ್ವರ್ಗಕ್ಕೆ ಯೇಸು ಕ್ರಿಸ್ತನೆಂಬ ಬಂಡೆಯ ಮೇಲೆ ಆಳವಾಗಿ ಅಗೆದು ಅಸ್ತಿವಾರವನ್ನು ಹಾಕಬೇಕು ಪ್ರೇರೆ. ಯೇಸು ಕ್ರಿಸ್ತನೇ ಹೇಳಿದ್ದಾನೆ, ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಆಳವಾಗಿ ಬಂಡೆಯ ಮೇಲೆ ಆಳವಾಗಿ ಅಗೆದು ತನ್ನ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದ ಬುದ್ಧಿವಂತನನ್ನು ಹೋಲುತ್ತಾನೆ. ಆಳವಾಗಿ ಬಂಡೆ ಮೇಲೆ ಅಗೆಯುವುದು ಅವಸರವಿಲ್ಲ ಪ್ರೇರೆ. ಆದರೆ ಡಬಲ್ ಪ್ರೊಟೆಕ್ಷನ್, ನಿಜವಾದ ರಕ್ಷಣೆ. ಹೌದು ಪ್ರೇರೆ, ನಿಜವಾದ ಮನೆ, ಶಾಶ್ವತ ಮನೆ ಯೇಸು ಕ್ರಿಸ್ತ ಎಂಬ ಆ ಬಂಡೆಯ ಮೇಲೆ. ಆತನ ಮಾತುಗಳು ಬಂಡೆಯಂತೆ ಪ್ರೇರೆ. ಕಾರಣ ಯೇಸು ಹೇಳಿದ್ದಾನೆ, ಭೂಮಿ ಆಕಾಶ ಅಳಿದು ಹೋಗುವುದು ಸುಲಭ, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಭೂಮಿ ಆಕಾಶಕ್ಕೆ ಅಂತ್ಯ ಇದೆ ಪ್ರೇರೆ. ಯೇಸುವಿನ ಮಾತುಗಳಿಗೆ ಅಂತ್ಯ ಇಲ್ಲ. ಅದು ಶಾಶ್ವತವಾದವು. ಅವು ನೀನು ನಾನು ಕೇಳುವಂಥ ಮಾತುಗಳೇ ಎಂದು. ಆ ಮಾತುಗಳನ್ನು ನೀ ಕೇಳುವಾಗ ಅವುಗಳನ್ನು ಕೈಗೊಂಡು ಹೃದಯದಲ್ಲಿಟ್ಟು ಕೈಗೊಂಡು ನಡೆದಾಗ ನೀನು ಕೂಡ ಶಾಶ್ವತ ಜೀವಿಯಾಗಿ ಮಾರ್ಪಡುತ್ತಿ. ಆದರೆ ಭೂಲೋಕದವುಗಳ ಕಡೆಗೆ ನೀನು ದೃಷ್ಟಿಸಿದಾಗ, ಭೂಲೋಕದ ಕಾರ್ಯಗಳನ್ನು ಮಾಡಿದಾಗ, ಏನು ತಿನ್ನಬೇಕು ಏನು ಕುಡಿಯಬೇಕು ಎಂದು ದೇವರನ್ನು ಅರಿಯದ ಅಜ್ಞಾನಿಗಳು ಮಾಡುತ್ತಾರೆ, ಅನ್ಯಜನರು. ಆದರೆ ದೇವರನ್ನು ಅರಿತಿರುವ
ದೇವರನ್ನು ಪ್ರೀತಿಸಿ ಆತನ ಪ್ರಿಯಕುಮಾರನಲ್ಲಿ ವಿಶ್ವಾಸ ಇಟ್ಟ ನಾವೆಲ್ಲರೂ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕು ಪ್ರೇರೆ. ದೇವರ ರಾಜ್ಯ ಎಂದರೆ ದೇವರು ಹೇಳಿದ್ದನ್ನು ಕೇಳುವುದಾದರೆ ದೇವರ ಅಧಿಕಾರ ನಮ್ಮ ಮೇಲೆ ಬರುತ್ತದೆ. ಪವಿತ್ರ ಆತ್ಮ, ದೇವರ ಅಧಿಕಾರ, ಪರಿಶುದ್ಧಾತ್ಮ ನಮ್ಮನ್ನು ನಡೆಸುತ್ತಾನೆ. ದೇವರ ಶಕ್ತಿ ನಮ್ಮನ್ನು ನಡೆಸುತ್ತದೆ, ಬಂದು ದೇವರ ಬೆಳಕು ನಡೆಸುತ್ತದೆ. ದೇವರು ಆತ್ಮವಾಗಿ ಬೆಳಕಾಗಿ ನಮ್ಮಲ್ಲಿ ವಾಸ ಮಾಡಿ ಮಾತನಾಡುತ್ತಾನೆ. ಆತ್ಮದ ಕಣ್ಣನ್ನು ತೆರೆಸುತ್ತಾನೆ, ಆತ್ಮದ ಕಿವಿಯನ್ನು ತೆರೆಯುತ್ತಾನೆ ಆತನ ಸ್ವರವನ್ನು ಕೇಳಲು. ಆತ್ಮದ ಕಣ್ಣುಗಳಿಂದ ಸ್ವರ್ಗದ ಕಾರ್ಯಗಳನ್ನು, ದೇವರ ಕಾರ್ಯಗಳನ್ನು, ಸೈತಾನನ ಕಾರ್ಯಗಳನ್ನು ಕಾಣಬಹುದು. ಕತ್ತಲಲ್ಲಿ ಇರುವ ಯಾವುದಾದರೂ ಅಪಾಯಕರವಾದ ವಸ್ತುವನ್ನು ಕಂಡರೆ ನಾವು ಹೋಗುತ್ತೇವೆ ಪ್ರೇರೆ, ಬೆಳಕಿನ ಸಹಾಯದಿಂದ ಗುರುತಿಸುತ್ತೇವೆ. ಹೌದು, ಆದರೆ ಯೇಸು ಕ್ರಿಸ್ತನು ಬೆಳಕಾಗಿದ್ದಾನೆ. ಆತನ ವಾಕ್ಯ ಬೆಳಕಾಗಿದೆ. ಆತನು ಬೆಳಕಾಗಲಿ ಅಂದರೆ ಬೆಳಕಾಗಿದೆ ಪ್ರೇರೆ ಈ ಲೋಕ. ಹೌದು, ಒಂದು ದಿನ ಬರುತ್ತದೆ ಪ್ರೇರೆ ಕತ್ತಲು, ಆಗ ಮಾಡಲು ಕೆಲಸ ಇರುವುದಿಲ್ಲ ಎಂದು ಹೇಳಿದ್ದಾನೆ ಯೇಸು ಪ್ರಭು. ಅದಕ್ಕೆ ಬೆಳಕಿರುವಾಗಲೇ, ನಿಮ್ಮ ಮಧ್ಯೆ ಬೆಳಕಿರುವಾಗಲೇ ಆ ಬೆಳಕನ್ನು ನಂಬಿರಿ. ಕತ್ತಲು ಬರುತ್ತದೆ, ಆಗ ಕೆಲಸ ಮಾಡಲು ಯಾರಿಂದ ಸಾಧ್ಯವಾಗುವುದಿಲ್ಲ. ಅಂದರೆ ಯೇಸು ಕ್ರಿಸ್ತನು 2000 ವರ್ಷಗಳ ಕೆಳಗೆ ತನ್ನ ಸುತ್ತಮುತ್ತಲು ಚಲಿಸುತ್ತಿದ್ದ ಜನರಿಗೆ ಹೇಳಿದನು, ಶಿಷ್ಯರೊಂದಿಗೆ ಕೂಡ, ನಾನೇ ಬೆಳಕು, ಬೆಳಕು ನಿಮ್ಮ ಮಧ್ಯೆ ಸ್ವಲ್ಪ ಕಾಲ ಇರುತ್ತದೆ. ಅಂದರೆ 33.5 ವರ್ಷ ಇದ್ದು ಹೋದ ಪ್ರೇರೆ. ಆವಾಗ ಇದ್ದವರಿಗೆ ಹೇಳಿದ, ಬೆಳಕನ್ನು ನಂಬಿರಿ ಅಂದು. ಆಗ ನೀವು ಬೆಳಕಿನವರಾದಿರಿ. ಇವತ್ತಿಗೂ ಕೂಡ ವಾಕ್ಯಗಳ ಮೂಲಕ ಪ್ರೇರೆ, ಪರಿಶುದ್ಧ ಗ್ರಂಥ ಬೈಬಲ್ ಮೂಲಕ ಇಂದಿಗೂ ನಮ್ಮ ಮಧ್ಯೆ ಜೀವಿಸ್ತಿದ್ದಾನೆ ಪ್ರೇರೆ. ಈ ವಾಕ್ಯಗಳು ಪ್ರತಿಧ್ವನಿಗೊಳ್ಳುತ್ತವೆ. ವಾಕ್ಯವನ್ನು, ಬೆಳಕಾದ ಯೇಸುವನ್ನು ನಂಬೋಣ, ಬೆಳಕಾಗೋಣ ಪ್ರೇರೆ. ಅಂದರೆ ಬೆಳಕು ಅಂದರೆ ಇನ್ನೊಂದು ಅರ್ಥದಲ್ಲಿ ನಾವು ಬದುಕಿರುವಾಗಲೇ ಬೆಳಕನ್ನು, ಯೇಸುವನ್ನು ವಿಶ್ವಾಸಬೇಕು, ಸ್ವೀಕರಿಸಬೇಕು ಸ್ವಂತ ರಕ್ಷಕನಾಗಿ, ನಿಜವಾದ ದೇವರಾಗಿ, ನಮ್ಮ ಸೃಷ್ಟಿಕರ್ತನಾಗಿ. ನಮ್ಮ ಪಾಪಗಳ ಭಾರ ನಮ್ಮ ಮೇಲಿದೆ. ಯೇಸುವನ್ನು ವಿಶ್ವಾಸಿಸಿದಾಗ ನಮ್ಮ ಪಾಪಗಳು ಆತನ ಮೇಲೆ ತೆಗೆದುಕೊಂಡನು. ಶಿಲುಬೆಯಲ್ಲಿ ಅವುಗಳನ್ನು 3 ಮೊಳೆಗಳಲ್ಲಿ ಜಡಿದು ಅವುಗಳಿಗೆ ಶಿಕ್ಷೆ ಮಾಡಿ ಸಮಾಧಿ ಮಾಡಿ ನಮ್ಮನ್ನು ಸಮಾಧಿಯಿಂದ ತನ್ನೊಡನೆ ಎಬ್ಬಿಸಿದ್ದಾನೆ ಪ್ರೇರೆ. ಆತನಲ್ಲಿ ವಿಶ್ವಾಸ ಇಟ್ಟಾಗ ನಾವು ಆತನೊಂದಿಗೆ ಗಾಯ ಹೊಂದಿದೆವು, ಆತನೊಂದಿಗೆ ಶಿಕ್ಷಿಸಲ್ಪಟ್ಟೆವು, ಆತನೊಂದಿಗೆ ಸಮಾಧಿಯಾಗಿ ಆತನೊಂದಿಗೆ ಸಮಾಧಿಯಿಂದ ಎದ್ದೆವು ಪ್ರೇರೆ 3ನೇ ದಿನ. ಇದು ವಿಶ್ವಾಸ ಪ್ರಮಾಣ ಸೂತ್ರ ಪ್ರೇರೆ. ವಿಶ್ವಾಸಿದಾಗ ಇದೆಲ್ಲ ಕಾರ್ಯ ನಡೆಯುತ್ತದೆ ಆತ್ಮಿಕವಾಗಿ. ಹಾಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವ ಪ್ರೇರೆ. ಪಶ್ಚಾತ್ತಾಪಟ್ಟು, ನಾವು ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಬೇಕು, ಮುಖ ಮಾಡಬೇಕು. ಪಾಪಕ್ಕೆ ಬೆನ್ನು ಮಾಡಿ ದೇವರಿಗೆ ಮುಖ ಮಾಡಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ನಾನ ದೀಕ್ಷೆ ತೆಗೆದುಕೊಳ್ಳಬೇಕು. ಅಂದರೆ ನೀರಿನಿಂದ, ಅಂದರೆ ದೇವರು, ನಾನು ಪಾಪದ ಪಾಲಿಗೆ ಸಾಯುತ್ತೇನೆ, ದೇವರ ಪಾಲಿಗಾಗಿ ಜೀವಿಸುತ್ತೇನೆ ಎಂದು ಅದರ ಅರ್ಥ ಪ್ರೇರೆ. ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ, ನೀರಿನಲ್ಲಿ ಮುಳುಗಿದಾಗ ನಾವು ಯೇಸುವಿನೊಂದಿಗೆ ಸಮಾಧಿಯಾದೆವು. ಆ ನೀರಿನಿಂದ ಎದ್ದೇಳುವಾಗ ಯೇಸುವಿನೊಂದಿಗೆ 3ನೇ ದಿನ ಪುನರುತ್ಥಾನ ಆದಂತೆ ಸಾದೃಶ್ಯ ಪ್ರೇರೆ ಅದು. ಈಗ ನಾವು ಯೇಸು ಸತ್ತು ಎದ್ದು ದೇವರಿಗಾಗಿ ಜೀವಿಸ್ತಿದ್ದಾನೆ, ನಮಗಾಗಿ ಜೀವಿಸ್ತಿದ್ದಾನೆ. ಹೌದು ಪ್ರೇರೆ, ನಾವು ಕೂಡ ಈಗ ಯೇಸುವಿನ ವಿಶ್ವಾಸಿದಾಗ ಯೇಸುವಿಗಾಗಿ, ದೇವರಿಗಾಗಿ ಜೀವಿಸಬೇಕು. ಹೌದು ಪ್ರೇರೆ, ನಿಜವಾದ ಅಸ್ತಿವಾರ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೇರೆ. ನಾವು ವಾಕ್ಯ ಭಾಗದಲ್ಲಿ ನೋಡುವುದಾದರೆ 1 ಕೊರಿಂಥ 3ನೇ ಅಧ್ಯಾಯ 10ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೆ ಪ್ರೇರೆ. 1 Corinthians chapter 3 verse 10th to 15th ವರ್ಡ್. ಇಲ್ಲಿ ಓದುವುದಾದರೆ, ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ತಿವಾರವನ್ನು ಹಾಕಿದೆನು. ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ. ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದ್ದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರಷ್ಟೇ. ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು.
ಅವನವನ ಕೆಲಸ ಎಂಥದ್ದು ಆ ಬೆಂಕಿ ಶೋಧಿಸುವುದು. ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳವಿರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಆಗಿರುವನು. ಹೌದು ಪ್ರಿಯರೇ, ಇಷ್ಟು ದೇವರ ವಾಕ್ಯವಿದು. ಈ ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡುತ್ತದೆ ಪ್ರಿಯರೇ ಇಂದಿನವರೆಗೂ. ಹೌದು, ಪೌಲನ ಮೂಲಕ ಸುವಾರ್ತೆಯನ್ನು ಸಾರುವ ಪೌಲ ಮೂಲಕ, ದೇವರ ಕೈಯಲ್ಲಿ ಸಾಧನವಾಗಿರುವ ಪೌಲನ ಮೂಲಕ, ಪೌಲನು ಸಾಧನ ಅಷ್ಟೇ ಪ್ರಿಯರೇ, ಕಾರ್ಯಕರ್ತನು ದೇವರೇ. ಅಂದರೆ ದೇವರೇ ಪೌಲನ ಮೂಲಕ ಮಾತಾಡುತ್ತಿದ್ದಾನೆ. ಪೌಲನು ಅನೇಕ ಸುವಾರ್ತೆಗಳು ಹೇಳಿದ್ದಾನೆ. ನಾನು ಎಷ್ಟೋ ಕಷ್ಟ ಸಂಕಟಗಳನ್ನು ಅನುಭವಿಸಿದೆ, ಎಷ್ಟೋ ಕಾರ್ಯಗಳನ್ನು ಮಾಡಿದೆ, ಆದರೆ ಮಾಡಿದ್ದು ನಿಜವಾಗಿ ನಾನಲ್ಲ, ನನ್ನಲ್ಲಿರುವ ದೇವರ ಕೃಪೆಯೇ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನ ಪೌಲನಿಗೆ ಹೇಳ್ತಾನೆ, ನನ್ನ ಕೃಪೆಯೇ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ಪರಿಪಕ್ವವಾಗುತ್ತದೆ. ಹೌದು, ನಮಗೂ ಕೂಡ ಅದೇ ವಾಕ್ಯ ಹೇಳ್ತಿದ್ದಾನೆ ಪ್ರಿಯರೇ. ನಮ್ಮ ಬಲಹೀನತೆಯಲ್ಲಿ ದೇವರ ಕೃಪೆ ಪರಿಪಕ್ವವಾಗಿ ಕೆಲಸ ಮಾಡುತ್ತದೆ. ಆದ್ದರಿಂದ ನಾವು ಕ್ರಿಸ್ತನಲ್ಲಿ ಬಲಶಾಲಿಗಳೇ ಆಗಿದ್ದೇವೆ. ಬಲಹೀನರಾದಾಗ ಇನ್ನೂ ಹೆಚ್ಚು ಕಾರ್ಯ ಮಾಡಲು ಶಕ್ತನಾಗಿದ್ದಾನೆ ದೇವರು. ಕ್ರಿಸ್ತ ಯೇಸುವಿನಲ್ಲಿದ್ದುಕೊಂಡು ನಾನು ಸಮಸ್ತವನ್ನು ಮಾಡಲು ಶಕ್ತನಾಗಿದ್ದೇನೆ ಎನ್ನುವ ವಾಕ್ಯದ ಅರ್ಥ ಇದೆ ಪ್ರಿಯರೇ, ನನ್ನ ಕೃಪೆ ನಿನಗೆ ಸಾಕು. ಹೌದು, ನಾವು ದೇವರು ನನಗೆ ಕೊಟ್ಟ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ಪ್ರವೀಣ ಶಿಲ್ಪಿ ಅಂತ ಅಸ್ತಿವಾರವನ್ನು ಹಾಕಿದೆ ಎಂದು ಹೇಳ್ತಿದ್ದಾನೆ ಪ್ರಿಯರೇ. ಅಂದರೆ ಅನ್ಯ ಜನಗಳ ಬಳಿಗೆ, ಅಧಿಕಾರಿಗಳ ಬಳಿಗೆ, ರಾಜರುಗಳ ಬಳಿಗೆ ಹಾಗೂ ತಪ್ಪಿಯೋದು ಕುರಿಗಳಂತಿರುವ ಇಸ್ರಾಯೇಲರ ಬಳಿಗೂ ಕೂಡ ಸುವಾರ್ತೆ ಅಂದರೆ ಸ್ವರ್ಗದ ವಾರ್ತೆ ಯೇಸುವಿನ ವಾಕ್ಯವನ್ನು ಸಾರಲು ಯೇಸು ಆರಿಸಿಕೊಂಡಿರುವ ಸಾಧನ ಪೌಲನಾಗಿದ್ದಾನೆ ಪ್ರಿಯರೇ. ಆತನು ಹೇಳ್ತಿದ್ದಾನೆ, ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಾನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ತಿವಾರವನ್ನು ಹಾಕಿದೆನು. ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ, ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದ್ದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಿಂದಿರಬೇಕು. ಪ್ರವೀಣ ಶಿಲ್ಪಿಯಂತೆ ಯೇಸು ಕ್ರಿಸ್ತನ ಅಸ್ತಿವಾರದ ಮೇಲೆ ಪ್ರವೀಣ ಶಿಲ್ಪಿಯಂತೆ ಕಟ್ಟಿದ್ದಾನಂತ ಪ್ರಿಯರೇ ಪೌಲನು. ಮತ್ತೊಬ್ಬನು ಅದರ ಮೇಲೆ ಎಂಥದ್ದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. ಪೌಲನು ತನ್ನ ಸುವಾರ್ಥ ಕ್ರಮವನ್ನು ಬೋಧಿಸಿ ಹೋಗಿದ್ದಾನೆ ಪ್ರಿಯರೇ, ಸುವಾರ್ತೆ ಹೇಗೆ ಸಾರಬೇಕೆಂದು. ನಾವು ಸಾರಿದ ಸುವಾರ್ತೆಗೆ ಭಿನ್ನವಾದ ಸುವಾರ್ತೆ ಯಾರಾದರೂ ಸಾರುವುದಾದರೆ ಅವನು ಶಾಪಗ್ರಸ್ತನಾಗಲಿ, ನಾವು ಸಾರಿದ ಸುವಾರ್ತೆಗೆ ದೇವದೂತರಾಗಲಿ ಬಂದು ವಿರುದ್ಧವಾದ ಸುವಾರ್ತೆ ಸಾರಿದರೆ ಅದನ್ನು ಕೂಡ ಸ್ವೀಕರಿಸಬಾರ್ದಂತ ಹೇಳಿದ್ದಾನೆ ಪ್ರಿಯರೇ. ಹೌದು, ನಾವು ಕೂಡ ಪೌಲನಂತೆ ನಾವು ಯಾವ ಅಸ್ತಿವಾರದ ಮೇಲೆ ಕಟ್ಟುತ್ತಿದ್ದೇವೆ ಪ್ರಿಯರೇ? ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದ್ದನ್ನು ಕಟ್ಟುತ್ತಾನೆ ಎಚ್ಚರಿಕೆಯಾಗಿರಬೇಕು. ಯೇಸುವನ್ನು ವಿಶ್ವಾಸಿಸಿದಾಗ ದೇವರ ಕೃಪೆಯಿಂದ ಸುವಾರ್ತೆ ಸಾರುವ ಸಾಧನಗಳು ನಾವಾದಾಗ, ಕಾರ್ಯಕರ್ತನು ದೇವರೇ ಆಗಿರುವಾಗ, ಆ ಕ್ರಿಸ್ತ ಯೇಸು ಎಂಬ ಬಂಡೆಯ ಮೇಲೆ ನಾವು ಆತ್ಮಿಕ ಮನೆಯನ್ನು ಕಟ್ಟುತ್ತಿದ್ದೇವೆ. ಅನೇಕರನ್ನು ದೇವರಲ್ಲಿ ಆತ್ಮ ಸಂಬಂಧವಾದ ಮಂದಿರವಾಗಲಿ ಕರೀತಿದ್ದೇವೆ ಪ್ರಿಯರೇ. ಆ ಆತ್ಮ ಸಂಬಂಧವಾದ ಮನೆಗೆ ಯೇಸು ಕ್ರಿಸ್ತನೇ ಅಸ್ತಿವಾರವಾಗಿ ಇದ್ದಾನೆ ಮತ್ತು ಆ ಅಸ್ತಿವಾರದ ಮೇಲೆ ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದ್ದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕೆಂದು ಹೇಳ್ತಿದ್ದಾನೆ. ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ ಎಂಬ ಅಸ್ತಿವಾರದ ಮೇಲೆ ನಾವು ಕಟ್ಟಬೇಕು ಪ್ರಿಯರೇ ನಮ್ಮ ವಿಶ್ವಾಸ ಎಂಬ ಮನೆಯನ್ನು. ಹೌದು, ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರಷ್ಟೇ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನೆಂಬ ವಾಕ್ಯ ಎಂಬ ಬಂಡೆಯ ಮೇಲೆ, ವಾಕ್ಯವಾದ ಯೇಸು ಕ್ರಿಸ್ತನ ಮೇಲೆ ನಾವು ಕಟ್ಟಬೇಕು. ಸುವಾರ್ಥ ಪ್ರಚಾರ, ಶಿಲುಬೆ ಸಂದೇಶ ನಾಶನ ಮಾರ್ಗದಲ್ಲಿರುವವರಿಗೆ ಬೋಧಿಸಬೇಕಾಗಿದೆ. ಹೌದು, ಹೀಗೆ ಯೇಸು ಕ್ರಿಸ್ತನೇ ಅಸ್ತಿವಾರ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರು ಹಾಕಲಾರರಷ್ಟೇ. ಆ ಅಸ್ತಿವಾರದ ಮೇಲೆ ಚಿನ್ನದಿಂದ ಹಾಕ್ತಾರಂತ ಪ್ರಿಯರೇ. ಏನು ಬುನಾದಿ, ಯೇಸು ಕ್ರಿಸ್ತನ ಮೇಲೆ ಚಿನ್ನದಿಂದ ಅಸ್ತಿವಾರವನ್ನು ಹಾಕ್ತಾರಂತೆ. ಆ ಅಸ್ತಿವಾರದ ಮೇಲೆ ಚಿನ್ನದಿಂದ ಕಟ್ಟಲ್ಪಡುತ್ತದೆ ಅವರ ಮನೆ, ವಿಶ್ವಾಸ ಎಂಬ ಮನೆ. ಮತ್ತು ರತ್ನದಿಂದ ಕಟ್ಟಲಾಗುತ್ತದೆ ಅಂತ, ಕಟ್ಟಿಗೆಯಿಂದ ಕಟ್ಟಲಾಗುತ್ತದೆ. ಒಂದನೇದು ಚಿನ್ನದಿಂದ ಕಟ್ಟಲಾಗುತ್ತದೆ, ಎರಡನೇದು ರತ್ನದಿಂದ
ಅಂದರೆ ಒಳಪುಳ್ಳ ಒಂದು ಮಣಿ ಪ್ರೇರೆ, ರತ್ನದಿಂದ, ಕಟ್ಟಿಗೆಯಿಂದ, ಹುಲ್ಲಿನಿಂದ, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುತ್ತದೆ. ಅಂದರೆ ಅನೇಕ ಯೇಸುವೆಂಬ ಅಸ್ತಿವಾರದ ಮೇಲೆ ನಮ್ಮ ವಿಶ್ವಾಸ ಪ್ರಚಾರ ಮಾಡುತ್ತಿರ್ತೇವೆ ಪ್ರೇರೆ. ಕಾರ್ಯಕರ್ತನು ದೇವರೇ, ದೇವರ ಕೈಯಲ್ಲಿ ನಾವು ಬರೀ ಸಾಧನಗಳೆಂದು ಸುವಾರ್ತೆ ಸಾರುವಾಗ ಚಿನ್ನ ಎಂಬ ಯೇಸು ಕ್ರಿಸ್ತ ಎಂಬ ಅಸ್ತಿವಾರದ ಮೇಲೆ ಚಿನ್ನದಿಂದ ನಾವು ಕಟ್ಟುತ್ತೇವೆ ಮನೆಯನ್ನು, ವಿಶ್ವಾಸ ಎಂಬ ಮನೆಯನ್ನು. ರತ್ನ ಎಂಬ ವಿಶ್ವಾಸ ಮನೆಯನ್ನು ಕಟ್ಟುತ್ತೇವೆ. ಕಟ್ಟಿಗೆಯಿಂದ ವಿಶ್ವಾಸ ಎಂಬ ಮನೆ ಕಟ್ಟುತ್ತೇವೆ. ಹುಲ್ಲಿನಿಂದ ಯೇಸು ಕ್ರಿಸ್ತನ ವಿಶ್ವಾಸದ ನಂತರ ಚಿನ್ನ, ರತ್ನ, ಕಟ್ಟಿಗೆ, ಆಪು, ಹುಲ್ಲು ಮುಂತಾದವುಗಳಿಂದ ಯಾವುದರಿಂದ ಕಟ್ಟಿದರೂ ಕೂಡ, ಅಂದರೆ ಅನೇಕ ರೀತಿಯ ವಿಶ್ವಾಸಗಳು ಪ್ರೇರೆ. ಯೇಸು ಕ್ರಿಸ್ತನ ಹೇಳಿದಾನಲ್ಲ ಪ್ರೇರೆ, ಬಿತ್ತುವವನು ಸಾಮತಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಬಿತ್ತುವಾಗ ಕೆಲವು ಬೀಜಗಳು ದಾರಿಯ ಮಗ್ಗಲಲ್ಲಿ ಬಿದ್ದವು. ಆಕಾಶದ ಪಕ್ಷಿಗಳು ಅವು ಅಲ್ಲಿ ದಾರಿ ಗಟ್ಟಿ ಇರುವುದರಿಂದ ಸ್ಥಳ ಅವು ಮಳೆಯಲಿಲ್ಲ. ಆಕಾಶದ ಪಕ್ಷಿಗಳು ಬಂದು ತೆಗೆದುಕೊಂಡು ಹೋದವು. ಎರಡನೇ ಬೀಜ ಬಂಡೆ ನೆಲದ ಮೇಲೆ ಬಿತ್ತು. ಆ ಬಂಡೆಯ ಮೇಲೆ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗನೆ ಮೊಳೆತವು. ಅವುಗಳ ಬೇರು ಆಳಕ್ಕೆ ಇಳಿಯದೆ ಸೂರ್ಯನ ತಲೆ ಮೇಲೆ ಬಂದಾಗ ಅವು ಒಣಗಿ ಹೋದವು. ಮೂರನೇದು ಮುಳ್ಳುಗಳ ಪೊದೆಗಳ ನಡುವೆ ಬಿದ್ದವು ಬೀಜಗಳು, ಮೂರನೇ ಬೀಜ. ಆದರೆ ಅವು ಬೆಳೆದು ಫಲ ಕೊಡುವ ಕಾಲದಲ್ಲಿ, ಮಾಗುವ ಕಾಲದಲ್ಲಿ, ಹಣ್ಣಾಗುವ ಕಾಲದಲ್ಲಿ ಆ ಮುಳ್ಳುಗಳು ಬಂದು ಅವುಗಳನ್ನು ಅದುಮಿ ಬಿಟ್ಟವು. ಅವು ಫಲ ಕೊಡಲಿಲ್ಲ, ಮಾಗಲಿಲ್ಲ. ಆದರೆ ನಾಲ್ಕನೇ ಬೀಜವಾದರೂ ಒಳ್ಳೆಯ ಫಲವತ್ತಾದ ಭೂಮಿಯಲ್ಲಿ ಬಿತ್ತು. ಅದು 100ಕ್ಕೆ 100ರಷ್ಟು, 60ರಷ್ಟು, 30ರಷ್ಟು ಫಲ ಕೊಟ್ಟಿತ್ತು. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲೆಂದಿದ್ದಾನೆ ಪ್ರೇರೆ. ಅದೇ ರೀತಿಯಲ್ಲಿ 100ರಷ್ಟು ಫಲ ಕೊಟ್ಟರು ದೇವರಾಜ್ಯಕ್ಕೆ ಹೋಗುತ್ತೇವೆ ಪ್ರೇರೆ. 60ರಷ್ಟು ಕೊಟ್ಟರೆ ದೇವರಾಜ್ಯಕ್ಕೆ ಹೋಗುತ್ತೇವೆ, 30ರಷ್ಟು ಕೊಟ್ಟರು ದೇವರಾಜ್ಯಕ್ಕೆ ಹೋಗುತ್ತೇವೆ. ಆದರೆ 100ಕ್ಕೆ 100 ಫಲ ಕೊಡುವವರು ಪೂರ್ಣ ಹೃದಯ, ಪೂರ್ಣ ಆತ್ಮ, ಪೂರ್ಣ ಬುದ್ಧಿ ಶಕ್ತಿಯಿಂದ ದೇವರನ್ನು ಪ್ರೀತಿಸಿದವರು. ಲೋಕಕ್ಕೆ ಅವರಲ್ಲಿ ಜಾಗ ಇಲ್ಲ. ಹೌದು ಪ್ರೇರೆ. ಸ್ತ್ರೀಗೆ ಆಗಲಿ, ಹಣಕ್ಕಾಗಲಿ, ವಸ್ತುಗಳಿಗಾಗಲಿ, ಆಕರ್ಷಣೆಗಳಿಗಾಗಲಿ, ಲೌಕಿಕ ಕಾರ್ಯಕ್ರಮಗಳಿಗಾಗಲಿ, ಲೌಕಿಕತೆಗೆ ಒಲಿಯಲಾರದವರು 100ಕ್ಕೆ 100ರಷ್ಟು ಫಲ ಕೊಟ್ಟವರು. 100ಕ್ಕೆ 60ರಷ್ಟು ಫಲ ಕೊಟ್ಟವರು 60ರಷ್ಟು ದೇವರನ್ನು ಹೃದಯದಲ್ಲಿ ಸ್ವೀಕರಿಸಿದರು. ಆತನ ವಾಕ್ಯವನ್ನು ಆತನ ಆತ್ಮಕ್ಕೆ ಸ್ಥಳ ಕೊಟ್ಟರು. ಆದರೆ 40% ಜಾಗ ಹೆಂಡತಿಯನ್ನು ಮೆಚ್ಚಿಸಲು, ಗಂಡನನ್ನು ಮೆಚ್ಚಿಸಲು, ಮಕ್ಕಳನ್ನು ಮೆಚ್ಚಿಸಲು, ಇಹಲೋಕದ ಆಚಾರ ವಿಚಾರಗಳಲ್ಲಿ, ಪ್ರಾಪಂಚಿಕ ಚಿಂತೆಗಳಲ್ಲಿ ತೊಡಗುತ್ತಾರೆ ಪ್ರೇರೆ. 30ರಷ್ಟು ಫಲ ಕೊಟ್ಟವರು 100ಕ್ಕೆ ಅವರು ಕೂಡ ಅನೇಕ ಲೋಕ ವ್ಯವಹಾರಗಳು ತುಂಬಿದವು ಅವರಲ್ಲಿ. ಹೆಂಡತಿಯ ಗಂಡನ್ನು ಮೆಚ್ಚಿಸಲು, ಮಕ್ಕಳನ್ನು ಮೆಚ್ಚಿಸಲು, ಹಣದ ಆಸೆ, ಆಸ್ತಿ ಆಸೆ, ಅಂತಸ್ತಿನ ಆಸೆ, ಸೌಂದರ್ಯ, ಜ್ಞಾನ, ಲೋಕದವರ ಥರ ಬಟ್ಟೆ, ಆಚಾರ ವಿಚಾರಗಳು, ಜ್ಞಾನ ಇವುಗಳನ್ನು ಮೆಚ್ಚಿದರು ಪ್ರೇರೆ. 70% ಲೋಕ ಅವರನ್ನು ಆವರಿಸ್ಕೊಂಡಿತ್ತು. ಆದರೂ ಕೂಡ ಅವರು ಒಳ್ಳೆ ನೆಲದಲ್ಲಿ ಬಿದ್ದಿದ್ದ ಕಾರಣ ಪರಲೋಕ ಸಂಬಂಧವಾದ ಬೀಜಗಳಾದರು ಪ್ರೇರೆ. ಒಳ್ಳೆಯ ನೆಲವೆಂದರೆ ಸಾತ್ವಿಕವಾದ ಹೃದಯ. ಹೌದು ಪ್ರೇರೆ. ನಾವು ಯೇಸುವಿನ ತಾಯಿ ಮರಿಯಳನ್ನು ನೋಡುತ್ತೇವೆ. ಮಾತೆ ಮರಿಯಳು, ದೇವರು ಆಕೆಯ ಸ್ಥಿತಿಯನ್ನು ನೆನೆಸಿಕೊಂಡಿದ್ದಾನೆಂದು ದೇವರನ್ನು ಕೊಂಡಾಡುತ್ತಿದ್ದಾಳೆ. ಲೂಕನ ಸುವಾರ್ತೆ 1ನೇ ಅಧ್ಯಾಯ ನಾವು 39ನೇ ವಾಕ್ಯ ಭಾಗದಿಂದ ನೋಡುತ್ತೇವೆ ಪ್ರೇರೆ. ದೇವರು ತನ್ನ ದೀನ ದಾಸಿಯನ್ನು ನೆನಪಿಗೆ ತಂದುಕೊಂಡಿದ್ದಾನೆ. ಅಂದರೆ ಆಕೆ ದೇವರಿಗಾಗಿ ಕಾದುಕೊಂಡಿದ್ದಳು ಎಂದರ್ಥ. ಆಕೆ ದೇವರ ವಿಶೇಷ ದಾಸಿ ಎಂದು ಅರ್ಥ. ಒಮ್ಮೆಗೆ ಇದ್ದಕ್ಕಿದ್ದಾಗೆ ಆಕೆಯನ್ನು ಜ್ಞಾಪಕ ಮಾಡಿಕೊಳ್ಳಲ್ಲ ಪ್ರೇರೆ. ಆಕೆ ದೇವರನ್ನ ಎದುರು ನೋಡ್ತಿದ್ದಾಳೆ ಅಂತ ಅರ್ಥ. ಆದ ಕಾರಣ ಆಕೆ ಹೇಳ್ತಿದ್ದಾಳೆ, ಮಾತೆ ಮರಿಯಳು, ಈಗ ತನ್ನ ದಾಸಿಯಾದ ದೀನ ದಾಸಿಯಾದ ನನ್ನ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಆತನು ನನ್ನನ್ನು ಜ್ಞಾಪಕ ಮಾಡಿಕೊಂಡಿದ್ದಾನೆ. ಯುಗಾಂತರಗಳವರೆಲ್ಲರೂ ನನ್ನನ್ನು ಧನ್ಯಳೆಂದು ಹೊಗಳುವರು. ಕಾರಣ ಈ ದೇವರ ಕುಮಾರನನ್ನೇ ಕೊಟ್ಟನು ಪ್ರೇರೆ ದೇವರು. ಹೌದು, ಆ ಮಕ್ಕಳು ದೇವರು ಕೊಡುವ ಬಹುಮಾನ ಎಂದು ನಾವು ಕೀರ್ತನೆಯಲ್ಲಿ ನೋಡುತ್ತೇವೆ. ಹೌದು, ದೇವಕುಮಾರನನ್ನೇ ಕೊಟ್ಟ ದೇವರು, ತನ್ನ ಕುಮಾರನನ್ನೇ. ಹೌದು ಪ್ರೇರೆ. ಆಕೆ ಎಷ್ಟು ದೇವರಿಗಾಗಿ ಎದುರು ನೋಡಿರ್ಬೋದು.
ಹೌದು ಪ್ರಿಯರೇ. ಹೀಗೆ ಯೇಸು ಕ್ರಿಸ್ತನೇ ನಿಜವಾದ ಅಸ್ತಿವಾರ ಪ್ರಿಯರೇ. ಆ ಅಸ್ತಿವಾರವನ್ನಲ್ಲದೆ ಬೇರೆ ಯಾವ ಅಸ್ತಿವಾರವನ್ನು ಹಾಕಲಾರರಷ್ಟೇ. ಹೀಗೆ ಅವನವನ ಕೆಲಸವು ವ್ಯಕ್ತವಾಗುವುದು. ನಾವು ಈ ಯೇಸು ಕ್ರಿಸ್ತ ಎಂಬ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸ ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಯೇಸು ಕ್ರಿಸ್ತನು ಬರುವಾಗ ಆತನ ದಿನ ಬೆಂಕಿಯೊಡನೆ ಉದಯವಾಗುತ್ತದೆ ಅಂತ ಪ್ರಿಯರೇ. ಅವನವನ ಕೆಲಸ ಎಂಥದ್ದು? ಬೆಂಕಿ ಶೋಧಿಸುತ್ತದೆ. ದೇವರ ಬೆಂಕಿ. ಯೇಸು ಕ್ರಿಸ್ತನು 1ನೇ ಸಾರಿ ಬಂದಾಗ 2000 ವರ್ಷಗಳ ಕೆಳಗೆ ದೇವರ ಕುರಿಮರಿಯಂತೆ ಬಂದನು ಪ್ರಿಯರೇ. ಸಾತ್ವಿಕನಾಗಿ ತನ್ನನ್ನು ಬೈಯುವವರಿಗೆ ಪ್ರತಿಯಾಗಿ ಬೈಯಲಿಲ್ಲ, ತನ್ನನ್ನು ಶಪಿಸುವವರಿಗೆ ಶಪಿಸಲಿಲ್ಲ, ಒಡೆಯುವವರಿಗೆ ಮುಖವನ್ನು, ಉಗುಳುವವರಿಗೆ ಮುಖವನ್ನು, ಒಡೆಯುವವರಿಗೆ ಗಡ್ಡವನ್ನು ತೋರಿಸಿದ ಪ್ರಿಯರೇ. ಈ 2ನೇ ಸಾರಿ ಬರುತ್ತಿದ್ದಾನೆ ತಂದೆಯ ಮಹಿಮೆಯೊಂದಿಗೆ, ದೇವರ ಸಮಸ್ತ ದೂತರೊಂದಿಗೆ ಬೆಂಕಿಯಲ್ಲಿ ಆಗಮಿಸಲಿದ್ದಾನೆ ಪ್ರಿಯರೇ. ಆತನ ಮುಂದೆ ನಿಲ್ಲುವವರು ಯಾರು ಪ್ರಿಯರೇ? ಯೂದ ಗೋತ್ರದ ಸಿಂಹವಾಗಿ ಬರುತ್ತಿದ್ದಾನೆ. ಹೌದು ಪ್ರಿಯರೇ. ಹೀಗೆ ಆ ದಿನ ಅವನವನ ಕೆಲಸ ಎಂಥದ್ದು? ನಾವು ಯೇಸುವನ್ನು ವಿಶ್ವಾಸಿಸಿದಾಗ ಆ ವಾಕ್ಯ ಎಂಬ ಬಂಡೆ, ನಿಜವಾದ ಬಂಡೆ ಪ್ರಿಯರೇ. ಯೇಸು ಪ್ರಭು, ನನ್ನ ಮಾತು ಬಂಡೆಗಳನ್ನು ಪುಡಿ ಪುಡಿ ಮಾಡುವ ಸುತ್ತಿಗೆಗೆ ಸಮಾನ ಎಂದಿದ್ದಾನೆ. ನನ್ನ ಮಾತು ಸುಡುವ ಬೆಂಕಿಗೆ ಸಮಾನ ಎಂದಿದ್ದಾನೆ. ಮತ್ತು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವರು ಬಂಡೆಯ ಮೇಲೆ ಆಳವಾಗಿ ಅಗೆದು ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದ ಬುದ್ಧಿವಂತನನ್ನು ಹೋಲುತ್ತಾನೆ. ಮಳೆ ಬಂತು, ಆ ಮಳೆಯ ಪ್ರವಾಹ ಬಂತು, ಆ ಪ್ರವಾಹ ಮನೆಗೆ ಬಡಿಯಿತು, ಗಾಳಿ ಬೀಸಿ 4 ಕಡೆಯಿಂದ. ಆದರೂ ಅದು ಬೀಳಲಿಲ್ಲ. ಕಾರಣ ಅದರ ಅಸ್ತಿವಾರ ಬಂಡೆಯ ಮೇಲಿದ್ದರಿಂದ. ಅದು ಅಸ್ತಿವಾರ ಅಂದರೆ ನಮ್ಮ ವಿಶ್ವಾಸ ಪ್ರೇರೆ. ಬಂಡೆ ಅಂದರೆ ದೇವರ ವಾಕ್ಯ. ಮನೆ ಅಂದರೆ ನಾವು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವ ಫಲದಾಯಕ ಜೀವಿತ, ನಂಬಿಕೆ, ನಿರೀಕ್ಷೆ, ಪ್ರೀತಿ ಪ್ರೇರೆ. ಆದರೆ ನನ್ನ ಮಾತುಗಳನ್ನು ಕೇಳಿಯೋ ಅದರಂತೆ ನಡೆಯದ ಪ್ರತಿಯೊಬ್ಬನು ಅಸ್ತಿವಾರವಿಲ್ಲದೆ ಮಣ್ಣಿನ ಮೇಲೆ ತನ್ನ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನನನ್ನು ಹೋಲುತ್ತಾನೆ. ಯೇಸುವಿನ ಮಾತನ್ನು ಕೇಳಿದರೂ ಕೂಡ ಅದರ ಪ್ರಕಾರ ನಡೆಯಲಾರದವರು ಭಾಳ ಜನ ಇದ್ದಾರೆ ಪ್ರೇರೆ. ನಾವು ಇಕ್ಕಟ್ಟಾದ ಬಾಗಿಲ ಒಳಕ್ಕೆ ಹೋಗಿರಿ, ಸರ್ವ ಪ್ರಯತ್ನ ಮಾಡಿರಿ ಎಂದು ಹೇಳಿದ್ದಾನೆ ಯೇಸು ಪ್ರಭು. ಆದರೆ ಅಗಲವಾದ ಮಾರ್ಗದಲ್ಲಿ ಬಹು ಜನರು ಹೋಗುತ್ತಾರೆ ಲೋಕದವರೆಂದಿದ್ದಾನೆ. ಅಂದರೆ 100 ಜನ ನಂಬಿದರೆ 90 ಜನ ಅದರಲ್ಲಿ ಅಗಲವಾದ ದಾರಿ ಹೋಗುತ್ತಿದ್ದಾರೆ ಪ್ರೇರೆ. ಹೀಗೆ ಯೇಸುವಿನ ಮಾತು ಕೇಳಿದರೂ ಕೂಡ ಇಂದು ಸಬ್ಬತ್ ದಿನ, ಸಂಡೇ ಹೋದರೂ ಕೂಡ, ಅಥವಾ ಚರ್ಚ್ಗಳಿಗೆ ಉಪವಾಸ ದಿನಗಳು ಹೋದರೂ ಕೂಡ ಆತನ ಮಾತುಗಳನ್ನು ಕೇಳಿದರೂ ಕೂಡ ಅವುಗಳ ಪ್ರಕಾರ ನಡೆಯುತ್ತಿಲ್ಲ ಅನೇಕರು. ಇದು ನಮಗೆ ಆಗುವುದಿಲ್ಲ, ಇದು ದೇವ ಸೇವಕರ ಕೆಲಸ, ಅದು ಪ್ರತ್ಯೇಕವಾದ ವರ ಅವರಿಗೆ ಎಂದು ಹೇಳ್ತಾರೆ. ಆದರೆ ಆ ವಾಕ್ಯ ಹಾಗೆ ಹೇಳುತ್ತಿಲ್ಲ ಪ್ರೇರೆ. ಶಿಷ್ಯರಿಗೆ ಯೇಸು ಪ್ರಭು ವಾಗ್ದಾನ ಮಾಡಿದ್ದಾನೆ, ಆಜ್ಞೆ ಮಾಡಿದ್ದಾನೆ, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ವಿಶ್ವಾಸಿಸುವವರಿಗೆ ತಂದೆ, ಕುಮಾರ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ, ವಿಶ್ವಾಸದೇ ಇರುವವರು ದಂಡನೆಗೆ ಒಳಗಾಗುವರು. ಅಂದರೆ ದೇವರ ಕೋಪಕ್ಕೆ, ಅದು ಪ್ರೇರೆ, ನರಕದ ಶಿಕ್ಷೆಗೆ, ತೀರ್ಪು ಪ್ರೇರೆ ಅವರಿಗೆ. ಏನು ತೀರ್ಪು ಅಂದರೆ, ಬೆಳಕು ಈ ಲೋಕಕ್ಕೆ ಬಂದರೂ ಕೂಡ ಆ ಜನರು ಬೆಳಕಿಗಿಂತ ಹೆಚ್ಚಾಗಿ ಕತ್ತಲೆಯನ್ನೇ ಅವಲಂಬಿಸಿದರು. ಹೌದು ಪ್ರೇರೆ. ಬೆಳಕೆಂದರೆ ಶಾಶ್ವತ ಜೀವ, ಕತ್ತಲೆ ಅಂದರೆ ಶಾಶ್ವತ ಮರಣ. ಹೌದು ಪ್ರೇರೆ. ನಮ್ಮ ಆತ್ಮ ಶಾಶ್ವತ ಇದೆ. ಶಾಶ್ವತ ಬೆಳಕಿಗೆ ತೆಗೆದುಕೊಂಡು ಹೋಗಲು, ವಿಶ್ವಾಸ ಹುಟ್ಟಿಸಲು ದೇವರ ಬಳಿಯಿಂದ ಬಂದ ಬೋಧಕನು, ಗುರು, ದೇವರು ಆಗಿದ್ದಾನೆ ಪ್ರೇರೆ ಯೇಸು. ಆದರೆ ಕತ್ತಲೆಂದರೆ ದೇವರ ಸೇವಕ, ದೇವರಾಗಬೇಕೆಂದು ದೇವರಿಗೆ ವಿರುದ್ಧವಾಗಿ ದೇವರಿಂದ ಶಪಿಸಲ್ಪಟ್ಟು ಕತ್ತಲೆ ಆಗಿದ್ದಾನೆ ಪ್ರೇರೆ. ಕತ್ತಲೆ ಅಧಿಕಾರಿ, ಕೆಡುಕನಾಗಿದ್ದಾನೆ ಆತನು. ಲೂಸಿಫರ್, ಸೈತಾನ, ಪಿಶಾಚನು, ಘಟಸರ್ಪ. ಅದು ಪ್ರೇರೆ. ನಾವು ಆತನಿಗೆ ಉಂಟಾದ ಶಿಕ್ಷೆಯಲ್ಲಿ ಪಾಲುಗಾರರಾಗದೆ ನಮ್ಮನ್ನು ದೇವರ ಬಳಿಗೆ ಕರೆದೊಯ್ಯಲು ಬಂದ ಯೇಸುವನ್ನು ವಿಶ್ವಾಸವನ್ನು ಪ್ರೇರೆ. ಸ್ವರ್ಗದಿಂದ ಇಳಿದು ಬಂದ ಆತನೇ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯ ಪ್ರೇರೆ. ಹೌದು. ಪಾಪವಿಲ್ಲದೆ ಹುಟ್ಟಿದ ಆತನು ಮಾತ್ರ ಪಾಪಗಳನ್ನು ಕ್ಷಮಿಸಲು ಸಾಧ್ಯ.
ಮರಣವನ್ನು ಗೆದ್ದಾತನು